ಮೇಷರಾಶಿಯವರು ಅವರ ಕೈ ಹಾಕದಂತಹ ಕೆಲಸಗಳು ಸಕ್ಸಸ್ ಆಗಬೇಕು ಅಂತ ಆದರೆ ಏನು ಮಾಡಬೇಕು? ಯಾವ ದೇವತಾರಾಧನೆಗಳನ್ನು, ಯಾವ ದೇವರನ್ನ, ಯಾವ ಪರಿಹಾರವನ್ನು ಮೇಷರಾಶಿಯವರು ಮಾಡಿಕೊಂಡ್ರೆ ಅವ್ರು ಈಸಿಯಾಗಿ ಹೂವು ಎತ್ತದಂಗೆ ಕೆಲಸಗಳು ಮಾಡ್ತಾರೆ, ಈಸಿಯಾಗಿ ಹೂವು ಎತ್ತದಂಗೆ ಅವ್ರ ಕೆಲಸಗಳೆಲ್ಲ ಆಗಿಬಿಡುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸಲಿದ್ದೇನೆ. ಬಹಳ ಸರಳ ಪರಿಹಾರಗಳನ್ನು ತಿಳಿಸ್ತೇನೆ. ಬಹಳ ಇಂಪಾರ್ಟೆಂಟ್ ವಿಷಯ ಮೇಷರಾಶಿಯವರಿಗೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಕೂಡ ಈ ವಿಡಿಯೋನ ರೀಲ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕೆಂದರೆ ಮಿಸ್ ಆಗೋದ್ರೆ ಮತ್ತೆ ಸಿಗುತ್ತೆ ಇಲ್ವ ಈ ವಿಡಿಯೋ ನಿಮಗೆ ಗೊತ್ತಿಲ್ಲ. ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರತಕ್ಕಂಥವ್ರು, ಯೂಟ್ಯೂಬಲ್ಲಿ ನೋಡ್ತಾ ಇರತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಏನಾದ್ರು ವಿಶೇಷವಾದಂಥ ಪ್ರಶ್ನೆ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತ ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಸಾಧ್ಯವಾದಷ್ಟು ಸಹ ನಾನು ರಿಪ್ಲೈ ಸಹ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಮೇಷರಾಶಿಯವರಾಗಿದ್ದು ಏನಾದ್ರು ಒಂದು ವಿಚಾರದಲ್ಲಿ, ಅಂದರೆ ನಾನು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಗುರುಗಳೇ, ಅಷ್ಟೇ. ನಾನು ಏನೇ ಶುರು ಮಾಡಿದ್ರು ಕೂಡ ನಾನು ಒಳ್ಳೆ ಮನಸ್ಸಿಂದ ಮಾಡಿರ್ತೀನಿ, ತುಂಬ ಕಷ್ಟಪಟ್ಟು ಮಾಡಿರ್ತೀನಿ, ಅದರ ರಿಸಲ್ಟ್ಸ್ ನಂಗೆ ತುಂಬ ಇಂಪಾರ್ಟೆಂಟು, ಅದರಲ್ಲಿ ಬರುವ ಲಾಭಾಂಶಗಳು ನಂಗೆ ತುಂಬ ಇಂಪಾರ್ಟೆಂಟು. ಸೊ ದಯವಿಟ್ಟು ನನಗೆ ಆ ರಹಸ್ಯವನ್ನು ತಿಳಿಸಿ. ಮೇಷರಾಶಿಯವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಈಸಿಯಾಗಿ ಆಗೋ ಥರದ ಒಂದು ಗ್ರಹಗಳು ಅಥವಾ ಒಂದು ಪರಿಹಾರ ತಿಳಿಸಿ ಅಂದರೆ ಅದಕ್ಕೆ 3 ನಿಗೂಢವಾದಂತಹ ಗ್ರಹಗಳಿದೆ. ಈ 3 ನಿಗೂಢವಾದಂತಹ ಗ್ರಹಗಳಿಗೆ ವಿಶೇಷವಾಗಿ ನೀವು ಆರಾಧನೆ, ಪರಿಹಾರ, ಪೂಜೆಗಳನ್ನು ಮಾಡಿಕೊಂಡ್ರೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್. ಈಗ ಸದ್ಯ ನೀವು ಸಾಡೆ ಸಾತಿನಲ್ಲಿ ಇರ್ತೀರಿ, ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಈ ಒಂದು ಪರಿಹಾರ ನಿಮಗೆ ಸಾಡೆ ಸಾತಿಯ ದೋಷವನ್ನು ಪರಿಹಾರ ಮಾಡೋ ಥರದ್ದೇ ಪರಿಹಾರವನ್ನು ನಾನು ನಿಮಗೆ ತಿಳಿಸಲಿದ್ದೇನೆ. ಸೊ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದಾಗಲಿದೆ. ನೋಡಿ, 3 ಬಹಳ ಇಂಪಾರ್ಟೆಂಟ್ ವಿಚಾರಗಳಿರ್ತವೆ ಇದರಲ್ಲಿ. ಒಂದು, ನೀವು ಒಂದು ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಾಗ ಆ ಕೆಲಸ ಮಾಡಲಿಕ್ಕೋಸ್ಕರ ಒಂದು ಧೈರ್ಯ ಬೇಕು ನಮ್ಮಲ್ಲಿ. ಇಲ್ಲ ನಾನು ಮಾಡಿಯೇ ತೀರ್ತೇನೆ ಅನ್ನುವ ಹಠ ಬೇಕು ಮನಸ್ಸಲ್ಲಿ. ಹಾಗೂ ಇಲ್ಲ ನೀನು ಮಾಡು ಒಳ್ಳೆಯದೇ ಆಗ್ತದೆ ಅನ್ನುವ ಒಂದು ಎಂತ ಹೇಳ್ತೀವಿ, ಒಂದು ದೃಢವಾದಂತಹ ಮನಸ್ಸು ಬೇಕು. ಆ ಒಂದು ದೃಢವಾದ ಮನಸ್ಸು ನಿಮಗೆ ಕೊಡ್ತಕ್ಕಂಥದ್ದು ತೃತೀಯಾಧಿಪತಿ. ನೀನು ಮುನ್ನುಗ್ಗು, ನೀನು ಮಾಡು, ಎಲ್ಲ ಏನು ಟೆನ್ಷನ್ನೇ ಮಾಡ್ಕೋಬೇಡ, ನಾವಿದ್ದೀನೋ ಧೈರ್ಯವನ್ನು ಕೊಡ್ತಕ್ಕಂಥದ್ದು 3ನೇ ಮನೆ ಅಧಿಪತಿ. ಮೇಷರಾಶಿಗೆ ತೃತೀಯಾಧಿಪತಿ ಯಾರು? ಬುಧ ಗ್ರಹ. ಸೊ ಫಸ್ಟ್ ಆಫ್ ಆಲ್ ಮೇಷರಾಶಿಯವರು ಬುಧನ ಆರಾಧನೆಯನ್ನು ಮಾಡಿಕೊಳ್ಬೇಕು. ಸೆಕೆಂಡ್, ಎರಡನೇದು, ಕೈ ಹಾಕಿದ್ರೆ ಕೆಲಸ ಆಗಬೇಕಲ್ಲ, ಕೆಲಸಕ್ಕೆ ಕಾರಕ ಯಾರು? 10ನೇ ಮನೆಯ ಅಧಿಪತಿ ಆಗಿರ್ತಾನೆ. ಸೊ ಅದರಿಂದ 10ನೇ ಮನೆ ಅಧಿಪತಿ ಯಾರು ನಿಮಗೆ? ಶನೇಶ್ವರ ಗ್ರಹ. ಜೊತೆಗೆ ಅದನ್ನು ಲಾಭವಾಗಬೇಕು ಅಂತಂದರೆ ನಿಮಗೆ ಲಾಭಾಧಿಪತಿಯು ಶನೇಶ್ವರ ಗ್ರಹನೇ. ಯಾವುದೇ ಕೆಲಸ ಆಗಬೇಕು, ಆ ಕೆಲಸದಲ್ಲಿ ಲಾಭವಾಗಬೇಕು. ನಿಮಗೆ ಮೇಷರಾಶಿಯವರಿಗೆ ಶನಿಯೇ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ ಆಗಿರ್ತಾನೆ. ಸೊ ಅದರಿಂದ ನೀವು ಮಾಡಬೇಕು ಅನ್ನುವ ಧೈರ್ಯ ಬೇಕು, ಆ ಮುನ್ನುಗ್ಗಬೇಕು ಅನ್ನುವ ದೃಢತೆ ಬೇಕು, ನಾನು ನುಗ್ಗುತ್ತೀನಿ ಅನ್ನುವ ಧೈರ್ಯ ಬೇಕು ನಿಮಗೆ. ನೀವು ಬುಧನ ಆರಾಧನೆ ಮಾಡಬೇಕು. ಜೊತೆಗೆ ಆ ಕೆಲಸ ಚೆನ್ನಾಗಿ ಆಗಿ ಒಳ್ಳೆಯ ಪ್ರಾಫಿಟ್ ಬರಬೇಕು, ಅದ್ರದ್ದು ಲಾಭ ಚೆನ್ನಾಗಿ ಬರಬೇಕು. ಆ ಕೆಲಸದಿಂದ ಯಾವ ಉದ್ದೇಶವನ್ನು ಇಟ್ಕೊಂಡು, ಯಾವ ಲಾಭದ ಆಸೆಯನ್ನು ಇಟ್ಕೊಂಡು ನೀವು ಆ ಕೆಲಸವನ್ನು ಮಾಡ್ತಾ ಇದ್ದೀರೋ ಆ ಕೆಲಸ ಆಗಬೇಕು, ಲಾಭವೂ ಬರಬೇಕು ಅಂದರೆ ಶನೇಶ್ವರನ ಆರಾಧನೆ ಆಗಬೇಕು. ಜೊತೆಗೆ ಇದೆಲ್ಲ ಮಾಡ್ಲಿಕ್ಕೆ ಫಸ್ಟ್ ನಿಮ್ಮಲ್ಲಿ ಒಂದು ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಸ್ವಾಮಿ, ಅಲ್ವೇ? ನೀವು ಸ್ವಲ್ಪ ಸದೃಢವಾಗಿ ಗಟ್ಟಿಯಾಗಿದ್ದರೆ, ಆರೋಗ್ಯಪೂರ್ಣವಾಗಿದ್ದರೆ ಯಾವ ಕೆಲಸಕ್ಕೆ ಬೇಕಾದ್ರೂ ನೀವು ಕೈ ಹಾಕೊಂಡು ಮಾಡ್ಕೋಬೋದು. ನನಗೆ ಮಾಡುವ ಧೈರ್ಯ ಇದೆ, ಮಾಡುವ ಉತ್ಸುಕತೆ ಇದೆ, ಅಲ್ಲಿ ಹೋದರೆ ಕೆಲಸ ಆಗುತ್ತೆ, ಒಳ್ಳೆಯ ಲಾಭನೂ ಬರುತ್ತೆ, ಬಟ್ ಎದ್ದೋಕ್ಕಾಗಲ್ಲ, ಹುಷಾರಿಲ್ಲ ಅಂದರೆ ಏನು ಪ್ರಯೋಜನ? ಸೊ ಕಾಮನ್ ಸೆನ್ಸ್. ಸೊ ಆರೋಗ್ಯ ಸರಿ ಇರಬೇಕು. ಸೊ ನಿಮ್ಮ ಆರೋಗ್ಯ ಸರಿ ಇರಬೇಕು ಅಂದರೆ ನಿಮ್ಮ ರಾಷ್ಟ್ರಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾಗಿರತಕ್ಕಂತಹ ಕುಜನ ಆರಾಧನೆ. ಕುಜ ನಿಮ್ಮನ್ನು ಸದೃಢ ಮಾಡ್ತಾನೆ, ಗಟ್ಟಿ ಮಾಡ್ತಾನೆ, ಆಯಿತಾ? ಏನು ಶಾರೀರಿಕವಾಗಿ ಗಟ್ಟಿ ಮಾಡ್ತಾನೆ ಕುಜಗ್ರಹ. ಬುಧ ನಿಮಗೆ ಧೈರ್ಯವನ್ನು ಕೊಡ್ತಾನೆ. ನಡಿ, ನೀನು ಮುಗ್ಗಿ ನಡಿ, ಏನು ಟೆನ್ಷನ್ ಮಾಡ್ಕೊಂಡು ಆರಾಮಾಗಿ ಹೋಗು, ನೀನು ನಾನು ನೋಡ್ಕೊಳ್ತೀನಿ ಅನ್ನುವ ಧೈರ್ಯವನ್ನು ಕೊಡ್ತಾನೆ ಬುಧಗ್ರಹ. ನೀವು ಧೈರ್ಯವಾಗಿ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಬಹಳ ಜನ ಹೇಳ್ತಾರೆ ನೋಡಿ, ಅಯ್ಯೋ ಏನು ಪುಕ್ಳು ಧೈರ್ಯನೇ ಮಾಡಲ್ಲಪ್ಪ, ಧೈರ್ಯ ಮಾಡಬೇಕು, ಅದೇನು ನೀವು ಮಾಡ್ದೆ ಹಂಗೆ ಕೂತ್ಕೊಂಡಿದ್ರೆ ಎಲ್ಲ ಆಗ್ಬಿಡ್ತದೆ, ಹಂಗೇನೆ ನೀವು ಧೈರ್ಯ ಮಾಡ್ಬೇಕ್ರಿ ಅಂತ ಹೇಳ್ತಿರ್ತಾರೆ ನೋಡಿ. ಆ ಧೈರ್ಯವನ್ನು ಕೊಡ್ತಕ್ಕಂಥದ್ದು ಬುಧಗ್ರಹ. ಮಾಡುವ ಶಾರೀರಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕುಜಗ್ರಹ. ಹಾಗೂ ಕೆಲಸವನ್ನು ಮಾಡಿಕೊಡ್ತಕ್ಕಂಥದ್ದು ಶನೇಶ್ವರ ಗ್ರಹ. ಹಾಗೂ ಅದರಲ್ಲಿ ಲಾಭವನ್ನು ಕೊಡ್ತಕ್ಕಂಥದ್ದು ಶನೇಶ್ವರ ಗ್ರಹ. ಸೊ 3 ಗ್ರಹಗಳು ಯಾರು? ಬುಧಗ್ರಹ, ಕುಜಗ್ರಹ, ಶನಿಗ್ರಹ. ಬುಧ, ಕುಜ, ಶನಿ, ಈ 3 ಗ್ರಹಗಳನ್ನು ನೀವು ಮೇಷರಾಶಿಯವರೇನಾದರೂ ಸರಿಯಾಗಿ ಆರಾಧನೆ ಮಾಡಿಕೊಂಡ್ರಿ ಅಂತಾದರೆ ವಾರದಲ್ಲಿ 3 ದಿನಗಳು, ಮಂಗಳವಾರ, ಶನಿವಾರ ಹಾಗೂ ಬುಧವಾರ, ಮಂಗಳ, ಬುಧ,
ಹಾಗೂ ಶನಿ, ಈ 3 ದಿನಗಳು ವಾರದಲ್ಲಿ ನೀವು ವಿಶೇಷವಾಗಿ ನೀವು ದೇವತಾರಾಧನೆ ಮುಂದೆ ನಾನು ಹೇಳುವ ಪರಿಹಾರಗಳು ಮಾಡ್ಕೊಂಡ್ರೆ ನೀವು ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗೇ ಆಗ್ತದೆ. ಸೊ ನೀವು ಮೊದಲನೇದಾಗಿ ಮಂಗಳವಾರದ ದಿವಸ ನೀವು ಮನೆ ಹತ್ತಿರದಿರೋ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ, ಅಂದರೆ ದೇವಸ್ಥಾನ, ಮನೆ ಹತ್ತಿರ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಮಂಗಳವಾರಗಳಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ನಮಸ್ಕಾರ, ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಆ ಕುಂಕುಮ ಸದಾ ನಿಮ್ಮ ಹಣೆಯಲ್ಲಿರುವಂಗೆ ನೋಡ್ಕೊಳ್ಬೇಕು. ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿದ್ರು ಕೂಡ ಆಗುತ್ತೆ. ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ, ಕುಜಗ್ರಹ ಅಷ್ಟೋತ್ರ ಪಠನೆ ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಬುಧ ಗ್ರಹ. ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ತಕ್ಕಂಥದ್ದು ಇರ್ಬೋದು. ಮನೆ ಹತ್ರ ಯಾವ್ದಾದ್ರು ನರಸಿಂಹನ ದೇವಸ್ಥಾನ ಇದ್ದರೆ, ರಾಮ, ಕೃಷ್ಣ ಅಥವಾ ರಂಗನಾಥ ಸ್ವಾಮಿ, ವೆಂಕಟೇಶ್ವರ, ಇದು ಯಾವ ದೇವಸ್ಥಾನ ಮನೆ ಹತ್ರ ಇದ್ರೂ ಕೂಡ ನೀವು ಹೋಗಿ ಬುಧವಾರಗಳಲ್ಲಿ ಒಂದು ತುಳಸಿಯಲ್ಲಿ ಅರ್ಚನೆ ಮಾಡಿಸಿ, ಅರ್ಚನೆ ಮಾಡಿದ ತುಳಸಿಯನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡೇ ನೀವು ಹೋಗಬೇಕು ಆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರಲಿಕ್ಕೆ. ಆವಾಗ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಸುಲಲಿತವಾಗಿ ಆಗ್ತದೆ. ಅಷ್ಟೇ ಅಲ್ಲ, ಆ ಕೆಲಸ ಮಾಡಲಿಕ್ಕೆ ಧೈರ್ಯ ಅನ್ನುವಂಥದ್ದು ಬರ್ತದೆ. ಹೆದರಿಕೆ ಇದ್ದರೆ ಈ ಕೆಲಸ ಮಾಡ್ರೆ ಓಕೆ, ಮಾಡಲೇಬೇಡುವ ಅನ್ನೋ ಧೈರ್ಯ ಬೇಕು ಅಂತಂದರೆ, ಮಾಡೇ ಮಾಡ್ತೀನಿ ಅನ್ನೋ ಸದೃಢ ಬೇಕು ಅಂತಂದರೆ ನೀವು ಬುಧನ ಆರಾಧನೆ, ಆ ತುಳಸಿ ನಿಮ್ಮಲ್ಲಿ ತಕ್ಷಣ ಆಗ್ಬೋದು. ಜೊತೆಗೆ ಆ ಕೆಲಸ ಸಕ್ಸಸ್ಫುಲ್ಲಾಗಿ ಅದರ ಪ್ರಾಫಿಟ್ ನಿಮಗೆ ಬರೋ ಥರ ಮಾಡ್ತಕ್ಕಂಥದ್ದೇ ಶನಿ. ಈಗ ನಿಮಗೆ ವ್ಯಯದಲ್ಲಿ ಅಂದರೆ ಸಾಡೆ ಸಾತಿಯಲ್ಲಿ ಬೇರೆ ಇದ್ದೀರಿ ನೀವು. ಸೊ ಆದ್ದರಿಂದ ಮೇಷರಾಶಿಯವರು ಬಹಳ ಮುಖ್ಯವಾಗಿ ಶನೇಶ್ವರನ ಆರಾಧನೆ ವಿಶೇಷವಾಗಿ ಮಾಡ್ಕೊಳ್ಬೇಕು. ಸೊ ಶನಿವಾರ ಒಂದು ಹೊತ್ತು ಉಪವಾಸ ಇರತಕ್ಕಂಥದ್ದು, ಆರೋಗ್ಯ ಬಾಧೆ ಇಲ್ಲ ಅಂತಾದರೆ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಶನೇಶ್ವರನಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅಥವಾ ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕಿ ಹಿಂಗೆ ಮುಖ ನೋಡಿಕೊಂಡು ಒಂದು ಬೆಳಗಾತ್ರ ಬತ್ತಿ ಹಾಕಿ ಇದನ್ನು ದೀಪ ಹಚ್ಚತಕ್ಕಂಥದ್ದು, ಕರಿ ಎಳ್ಳಿನಲ್ಲಿ ಶನೇಶ್ವರನಿಗೆ ಅರ್ಚನೆ ಮಾಡ್ತಕ್ಕಂಥದ್ದು, ಇದೆಲ್ಲ ತುಂಬ ಅನುಕೂಲ. ಶನಿ ಅಷ್ಟೋತ್ರವನ್ನು ಪಠನೆ ಮಾಡಿ, ದಶರಥಕೃತ ಶನಿ ಸ್ತೋತ್ರ ಅಂತ ಬರ್ತದನ್ನು ಪಠನೆ ಮಾಡಿ. ಈ ಥರ ಈ 3 ಗ್ರಹಗಳನ್ನು ವಿಶೇಷವಾಗಿ ಈ 3 ವಾರಗಳಲ್ಲಿ ನೀವು ಆರಾಧನೆ ಮಾಡಿದ್ದೇ ಹೌದಾದಂತಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ಕೈ ಹಾಕಿದ ಕಾರ್ಯಗಳು ಸುಲಭವಾಗಿ, ಸುಲಲಿತವಾಗಿ, ಸುಂದರವಾಗಿ, ಯಶಸ್ವಿಯಾಗಿ, ಲಾಭದಾಯಕವಾಗಿ ಖಂಡಿತವಾಗಿ ಆಗ್ತದೆ. ಇದಕ್ಕೆ ಸೂಕ್ತವಾಗಿ, ಯಾಕಂದರೆ ನಾವು ವರ್ಷದ ಆದಿಯಲ್ಲಿದ್ದೇವೆ, ಆರಂಭದಲ್ಲಿದ್ದೇವೆ. ಈ ಕೂಡಲೇ ನಾವು ವಿಶೇಷವಾದಂತಹ ದೇವತಾರಾಧನೆಗಳು, ವಿಶೇಷ ಪ್ರಸಾದಗಳನ್ನೇನಾದ್ರು ಸ್ವೀಕಾರ ಮಾಡಿದ್ರೆ ಇನ್ನೂ ಯಶಸ್ವಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಹೋಮ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ವಿಶೇಷವಾದ ದೇವತಾರಾಧನೆಗಳು ಏನು ಅಂತ ಹೇಳ್ತೇನೆ. ಅದರಲ್ಲಿ ಮೊದಲನೇದಾಗಿ ವರ್ಷದ ಆದಿ ಅಂದರೆ ಜನವರಿ ತಿಂಗಳು, ಅದು 3ನೇ ತಾರೀಕು ಸ್ಟಾರ್ಟಿಂಗ್ಗೆ. ವರ್ಷದ ಆದಿಯಲ್ಲಿ ನಾವು ಯಾರನ್ನು ಪೂಜೆ ಮಾಡಬೇಕು? ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡೋದೇ ಗಣಪತಿಯನ್ನು. ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಐಶ್ವರ್ಯ ಗಣಪತಿ ಹೋಮ, ಅದರ ಜೊತೆಯಲ್ಲಿ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಹಣಕಾಸು, ಬಂಗಾರ ರಿಲೇಟೆಡ್, ಅಂದರೆ ಈ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ಇರಬಹುದು. ಆ ಯೋಗ ಫಲ ಬರಬೇಕು. ಯಾಕೆಂದರೆ ಇವತ್ತಿನ ದಿವಸ 13,000, 12,000, 14,000 ಯಾಗೋಗಿದೆ ಬಂಗಾರ 1 ಗ್ರಾಮ್ ಎಲ್ಲಿ ತಗೊಳ್ಳೋದು ಅಂತ ಕೇಳಬಹುದು. ಅದು ಗೊತ್ತಿಲ್ಲ. ಹಣೆ ಬಾರದಲ್ಲಿ ಭಗವಂತ ಕೊಡಬೇಕಲ್ಲ. ಸೊ ಆ ಯೋಗವನ್ನು ಭಗವಂತ ಕೊಟ್ಟುಬಿಟ್ಟ ಅಂತಂದ್ರೆ ನಮ್ಮ ಆರಾಧನೆಯಿಂದ ಯಾವ ಬೇಕಾದ್ರೂ ಕೊಡ್ಬೋದು. ಅಟ್ಲೀಸ್ಟ್ ಅಡಮಾನ ಇಟ್ಟು ಬಂಗಾರನಾದ್ರು ಬಿಡಿಸ್ಕೊಳ್ಳುವಂಥ ಯೋಗ ಫಲ ಕೊಡಲಿ ಅಂತ. ಬಂಗಾರ ಮನೆಯಿರೋದಾದ್ರು ಅಡಮಾನ ಇಡೋ ಪರಿಸ್ಥಿತಿ ಬರದೇ ಇರಲಿ ಅಂತ. ಅದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಅದರ ಜೊತೆಯಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಜನಕ್ಕೆ ಅನ್ಸುತ್ತೆ, ಒಂದು ಒಳ್ಳೆ ಬಾಡಿಗೆ ಮನೆ ಸಿಗ್ತಾ ಇಲ್ವಲ್ಲ ಅಂತ. ಭೂವರ ಸ್ವಾಮಿ ನಿಮಗೊಂದು ಒಳ್ಳೆ ಬಾಡಿಗೆ ಮನೆ ಕೊಡ್ಬೋದು. ಇಲ್ಲ, ಭಾಳ ಜನಕ್ಕೆ ಇರುತ್ತೆ, ನಾವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗಬೇಕು, ಅಟ್ಲೀಸ್ಟ್ ತಿಂಗಳ ಕಟ್ಟಕ್ಕೆಲ್ಲ ಒಂದು ಲೀಸ್ಗೆ ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಂತ ಇರುತ್ತೆ. ಇನ್ನು ಕೆಲವರಿಗೆ ನಾನು ಎಷ್ಟು ದಿನ ಅಂತ ಲೀಸು ಮನೆ ಬಾಡಿಗೆ ಮನೇಲಿ ಇರ್ತೀವಿ, ಒಂದು ಸ್ವಂತ ಮನೆ ಅನ್ನೋದು ಬೇಡವಾ, ಒಂದು ಸ್ವಂತ ನೆಲೆ ಅನ್ನೋದು ಬೇಡವಾ ಅಂತ ಇರುತ್ತೆ. ಅದನ್ನು ಭೂವರಾಹ ಸ್ವಾಮಿಯೇ ಕೊಡ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸ್ವಂತ ಮನೇಲಿ ಆಲ್ರೆಡಿ ಇರ್ತಾರೆ, ಆದರೆ ಆ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗಿರುತ್ತೆ. ಅದೇನೋ ಸ್ವಂತ ಮನೆ ಬಂದುಬಿಟ್ಟಿದ್ದೀವಿ ಸ್ವಾಮಿ, ಅದೇನೋ ದೃಷ್ಟಿ ದೋಷನೇನೋ ಗೊತ್ತಿಲ್ಲ, ಅಥವಾ ಆ ಮನೆ ಜಾಗ ಸರಿ ಇಲ್ವಾ ಗೊತ್ತಿಲ್ಲ, ಆ ಮನೇಲಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಎಲ್ಲ ಚೆನ್ನಾಗಿದೆ, ಮನೆಯೂ ಸ್ವಂತ ಆಗಿದೆ, ಸ್ವಂತ ಮನೆ ಎಲ್ಲ ಚೆನ್ನಾಗಿದೆ, ನೆಮ್ಮದಿ ಇದೆ, ಎಲ್ಲದೂ ಇದೆ, ಬಟ್ ಇದು ಕಂಟಿನ್ಯೂ ಆಗಬೇಕು, ನನಗೆ ನಿರ್ವಿಘ್ನವಾಗಿರಬೇಕು ಅಂತಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತೆ, ಅಥವಾ ಭೂಮಿಯನ್ನು ಖರೀದಿ ಮಾಡೋದಿರ್ಬೋದು, ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದು ಇರಬಹುದು, ಯಾವುದೇ ಇರಲಿ, ಭೂಮಿಗೆ ಸಂಬಂಧಪಟ್ಟಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ಭೂವರಾಹ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಸಂತಾನ ಗೋಪಾಲ ಹೋಮ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಮಕ್ಕಳ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ. ನಿಮ್ಮ ಸರ್ಪದೋಷಗಳು ಪರಿಹಾರವಾಗಬೇಕು,
ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಇರುವವರಿಗೆ ಅದು ಪರಿಹಾರವಾಗಿ ಗುರು ಬಲ ಸಿಗಬೇಕು, ಗುರುಶಾಂತಿ ಹೋಮ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಪರಿಹಾರವಾಗಬೇಕು, ಶನಿಶಾಂತಿ ಹೋಮ. ಸಮಸ್ತ ಗ್ರಹಚಾರ ಪೀಠ ಪರಿಹಾರವಾಗಬೇಕು, ಮಹಾನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದು ನೋಡಿ. ಇಷ್ಟು ದೊಡ್ಡ ವಿಶೇಷವಾದ ಪ್ರಸಾದದ ಬಾಕ್ಸ್ ಎಷ್ಟು ದೊಡ್ಡದಾಗಿದೆ. ಬಹಳ ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇರತಕ್ಕಂಥದ್ದು ಅದುವೇ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ನಿಮಗೆ ಕಾಣಬಹುದು ಒಂದು ಅದ್ಭುತವಾದಂತಹ ನವರತ್ನ ಮಾಲೆ, ನಾನು ಕೂಡ ಇಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಣಬಹುದು. ಈ ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆ, ಇದರಲ್ಲೊಂದು 6 ಸೆಟ್ಗಳ ನವರತ್ನ ಇದೆ. 9 ನವರತ್ನ ಇರುತ್ತಲ್ಲ, ಅದರ 6 ಉಪರತ್ನಗಳ ಸೆಟ್ ಇದೆ. ಹಾಗೂ ಮಧ್ಯದಲ್ಲೊಂದು ರುದ್ರಾಕ್ಷಗಳನ್ನು ಹಾಕಿದ್ದೇವೆ ನಾವು. ತುಂಬ ಸುಂದರವಾಗಿ ಬರ್ತಕ್ಕಂಥದ್ದು. ಈ ಬಾಕ್ಸ್ ಸಮೇತ ಈ ಬಾಕ್ಸಲ್ಲೇ ಹಾಕಿ ಕಳಿಸ್ಕೊಡ್ತೇವೆ. ಎಲ್ಲ ಪ್ರಸಾದಾದಿಗಳನ್ನೆಲ್ಲ ಇದರಲ್ಲೇ ಇಟ್ಟು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ನಾವು ಈ ಒಂದು ವಿಶೇಷವಾದ ಬಾಕ್ಸ್ನಲ್ಲೇ ಈ ಎಲ್ಲ ಪ್ರಸಾದಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಬೆಳಗ್ಗೆ ಒಂದು 6:30 ಸಂಕಲ್ಪ ಸೇವೆ ಏನು ಶುರುವಾಗಲಿದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ಲೈವಲ್ಲಿ ಇರ್ತದೆ. ಹಾಗೂ ಪ್ರಸಾದ ಸೋಮವಾರ ದಿವಸ, ಯಾಕೆಂದರೆ ಶನಿವಾರ ಹೋಮ ಆಗುತ್ತೆ, ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿನ ಬೆಳಗ್ಗೆ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ಒಂದು ಉಪರತ್ನಗಳ ನವರತ್ನ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೊಂಥರ ಲಿಮಿಟೆಡ್ ಸ್ಟಾಕು, ವರ್ಷಕ್ಕೆ ಒಂದೇ ಸಲ ನಾವು ಇದನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ಸ್ಕ್ರೀನ್ ಇರ್ತಕ್ಕಂಥ ಎಷ್ಟು ಬೇಕೋ ಬೇಗ ಬೇಗ ನಿಮಗೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದ ಮಾಲೆಯನ್ನು ಕೊಡ್ತೇವೆ, ಉಪರತ್ನ ನವರತ್ನಗಳ ಮಾಲೆಯನ್ನು. ಸೊ ಎಷ್ಟು ಬೇಕೋ ಅಷ್ಟು ನೀವು ಬೇಗ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.